ಫ್ರಂಟ್ ಎಲಿವೇಶನ್ ಅನ್ನ ಸ್ಟಾರ್ಟ್ ಮಾಡ್ಬಿಡೋಣ. ಅಂಡ್ ಫಸ್ಟ್ ನಾನು ಕೇಳೋ ಕ್ವಶನ್, ಈ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ? ಇದು ಒಂದು ನಮಗೆ ಒಂದು 3 ಫೀಟ್ ಹೈಟ್ ಅಲ್ಲಿ ಇದೆ. ಜಾಸ್ತಿ ಇದೆ ಅಲ್ವಾ ಇದು? ಯಾಕಂದ್ರೆ ಅವಾಗಿನ ರೋಡ್ ಆಗಿರ್ಲಿಲ್ಲ. ಓಕೆ, ಅದಕ್ಕೆ ಅಂತ ಹೈಟ್ ಜಾಸ್ತಿ ಮಾಡ್ಕೊಂಡಿದ್ವಿ. ಓಕೆ, ಬಟ್ ಆಮೇಲೆ ಟಾರ್ ರೋಡ್ ಆದ್ಮೇಲೆ ಈ ಲೆವೆಲ್ ಸಿಕ್ಕಿದೆ ಸರ್. ಈ ಲೆವೆಲ್ಗೆ ಬಂದಿರುವಂತದ್ದು. ಓಕೆ, ಇಲ್ಲ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ಬಿಟ್ಟಿದ್ದೀರಾ, ರ್ಯಾಂಪ್ ತರ ಎಲ್ಲ ಮಾಡಿದೀವಿ. ಮೇಲ್ಗಡೆ ಹತ್ಕೊಂಡು ಹೋಗಕ್ಕಂತ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ, ಎಲಿವೇಶನ್ಗೆ ಹೋದ್ವಿ ಅಂತಂದ್ರೆ ನಾವು ಇಲ್ಲಿ SS ಬಾಲ್ಕನಿಗೆ ಅಂತ ಹೇಳಿ ಬರೀ SS ರೈಲಿಂಗ್ಸ್ ಯೂಸ್ ಮಾಡಿದೀವಿ ಎರಡು ಕಡೆನೂ. ಸರಿ, ಬಟ್ ಇಲ್ಲೂ ಅಷ್ಟೇ MS ರೈಲಿಂಗ್ಸ್ ನ ಕಂಟಿನ್ಯೂ ಮಾಡಿದೀವಿ. ಇಲ್ಲಿ MX ರೈಲಿಂಗ್ಸ್ ಅಲ್ವಾ? ಹೌದು ಸರ್. ಬಾಲ್ಕನಿಲಿ SS ರೈಲಿಂಗ್ಸ್ ಮಾಡಿದೀವಿ. ಸ್ಟೇರ್ ಕೇಸ್ಗೆ MS ರೈಲಿಂಗ್ಸ್ ಮಾಡಿದೀವಿ. ಓಕೆ, ಮೇಜರ್ಲಿ ಏನಂತಂದ್ರೆ ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರೋದ್ರಿಂದ ಓನರ್ಗೆ ಸಾಕಷ್ಟು ಗಾಳಿ ಬೆಳಕು ತುಂಬಾ ಕಾನ್ಸಂಟ್ರೇಷನ್ ಇದ್ದಿದ್ರಿಂದ ನಾವು ಎಲಿವೇಶನ್ಗೆ ಅಂತ ಎಲ್ಲೂ ಬ್ಲಾಕ್ ಏನು ಮಾಡ್ಕೊಂಡಿಲ್ಲ. ಫ್ರಂಟ್ ಎಲ್ಲ ಓಪನ್ ಇಟ್ಬಿಟ್ಟಿದ್ದೀರಾ? ಓಪನ್ ಇಟ್ಕೊಂಡಿದೀವಿ. ಓಕೆ, ಕಂಪ್ಲೀಟ್ ಆಗಿ ಲಿಫ್ಟ್ ಸರ್. ಈ ಲಿಫ್ಟ್ ಇದು ಲಿಫ್ಟ್ ಸರ್. ಆಮೇಲೆ ಎಲಿವೇಶನ್ಗೆ ಏನು ಯೂಸ್ ಮಾಡಿಲ್ಲ, ಬರೀ ಪ್ಲಾಸ್ಟಿಂಗ್ ಎಲ್ಲಾನೇ ಡಿಸೈನ್ ಮಾಡಿರುವಂತದ್ದು. ಅದು ಎಸ್ ಅಂತ ಡಿಸೈನ್ ಬರೋದಿರ್ಲಿ, ಬ್ಯಾಂಡ್ ತರ ಮಾಡಿದ್ದೀರಾ, ಮಾಡೋದಿರ್ಲಿ, ಪ್ರತಿಯೊಂದನ್ನು ಕಲರ್ ಕಾಂಬಿನೇಷನ್ ಅಲ್ಲೇ ಪ್ಲಾನ್ ಮಾಡಿದ್ದೀವಿ. ಅದರಲ್ಲೇ ಲೈಟ್ ಕೂಡ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಸೂಪರ್. ಕೆಳಗಡೆ ಬಂದ್ಬಿಡೋಣ ಇವಾಗ. ಗೇಟ್ ಸೈಜ್ ಏನಿದೆ ಸರ್ ಇದು? ಸರ್ ಗೇಟ್ ಸೈಜ್ ಬಂದ್ಬಿಟ್ಟು ನಮಗೆ 10 ಅಡಿ ಅಗಲ ಇದೆ ಸರ್. ಓಕೆ, ಹೈಟ್ ಬಂದು ಅಗಲ ಇದೆ. ಹೈಟ್ ಬಂದ್ಬಿಟ್ಟು 5 ಅಡಿ ಇದೆ. MSL ಮಾಡಿರೋದಲ್ವಾ ಇದು? ಓಕೆ ಸರ್, ಫಸ್ಟ್ ಪಾರ್ಕಿಂಗು. ಸರ್ ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾ ಎಷ್ಟು ಸರ್ ಇದು ಫುಲ್? ಸರ್ ಇದು ನಮಗೆ ಒಂದು 12 ಅಡಿಗೆ ಆಲ್ಮೋಸ್ಟ್ ಒಂದು 26 ಫೀಟ್ ಲೆಂತ್ ಇದೆ ಸರ್. ತುಂಬಾ ದೊಡ್ಡದಿದೆ ಅಲ್ವಾ? ನಮಗೆ 2 ಕಾರ್ ಒಂದರಿಂದ ಒಂದು ಪಾರ್ಕ್ ಮಾಡ್ಬೋದು. ಅಂಡ್ ಸದ್ಯಕ್ಕೆ ಕಾರ್ ಯೂಸ್ ಮಾಡದೆ ಇದ್ದಿದ್ದಕ್ಕೆ 2 ವೀಲರ್ಸ್ ನೀವು ನೋಡ್ಬೋದು. ನಂಬರ್ ಆಫ್ 2 ವೀಲರ್ಸ್ ಮತ್ತೆ ಸೈಕಲ್ಸ್ ಎಲ್ಲ ಈಸಿಯಾಗಿ ಆರಾಮಾಗಿ ಇಡ್ಬೋದು. ಸರ್ ಇಲ್ಲಿ ಹಾಕಿರೋದು ಟೈಲ್ಸ್ ಕಾಸ್ಟ್ ಏನಾಗುತ್ತೆ ಸರ್ ಇದು? ಇದು 35-40 ರೂಪೀಸ್. 35-40 ರೂಪೀಸ್ ಆಗುತ್ತೆ. ಈ ಪ್ಯಾಸೇಜ್ ಅಷ್ಟೇ ನೋಡಿ ಸರ್, ಮೇಲ್ಗಡೆ ರೂಫ್ ಎಳೆದಿದ್ದೀವಿ. ಹೌದು, ಇದನ್ನ ಅವರಿಗೆ ಗಾರ್ಡನಿಂಗ್ ಅಂತ ಹೇಳಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೆಟ್ ಬ್ಯಾಕ್ ಅನ್ನ ಗಾರ್ಡನಿಂಗ್ ಬಿಟ್ಬಿಟ್ಟಿದ್ದೀವಿ. ಗಾರ್ಡನಿಂಗ್ ಅಂತ ಮೇಲ್ಗಡೆ ರೂಫ್ ಎಳ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಯಾಕಂದ್ರೆ ಪಕ್ಕದ ಬಿಲ್ಡಿಂಗ್ ಅವ್ರು ಅಪೋಸ್ ಮಾಡಂಗಿಲ್ಲ. ಓಕೆ, ಆಮೇಲೆ ನಾವಂತ ಮೇನ್ ವಾಲ್ ತಗೊಂಡಾಗ ಅಲ್ಲಿಗೂ ತಗೊಂಡೋಗಿಲ್ಲ. ಕಾಲಮ್ ಲೈನ್ ಅಲ್ಲೇ ವಾಲ್ಸ್ ಇದೆ. ಇದನ್ನೇನ್ ಮಾಡಿದ್ವಿ ಅಂದ್ರೆ ಎಲ್ಲ ಕಡೆನೂ ಅದನ್ನ ಇವಾಗ ಇಂಡಿವಿಜುವಲ್ ಹೌಸ್ ಇರೋದ್ರಿಂದ ಮೇಲೆ ಟೆರೆಸ್ ಹೋಗಿ ಬಟ್ಟೆ ಒಣಗಕ್ಕಾಗಲ್ಲ, ಅವೆಲ್ಲನು ಅಟೆಂಡ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಸೇಜ್ ಯೂಸ್ ಮಾಡಿದೀವಿ. ನಾರ್ತ್ ಈಸ್ಟ್ ಕಾರ್ನರ್ ಕಡೆ ಸೈಡ್ ಬರೋದ್ರಿಂದ ಏನು ವಾಸ್ತು ಪ್ರಕಾರನು ಜಾಗ ಬಿಡಬಾರ್ದು ಅಂತ ಹೇಳಿ ಅದನ್ನ ಝೀರೋ ಮಾಡ್ಕೊಂಡಿದ್ದೀವಿ. ಬಟ್ ಯಾರು ಅಪೋಸ್ ಮಾಡದಿರಂಗೆ ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಆಗಿ ಮಾಡಿದೀರಾ? ಹೌದು ಸರ್. ಅಲ್ವಾ? ಸೂಪರ್. ಸರ್ ಕೆಳಗಡೆ ಎಷ್ಟು BHK ಇದೆ ಇಲ್ಲಿ? ಸರ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು 1 BHK ಇದೆ. ಆಮೇಲೆ ಪಾರ್ಕಿಂಗ್ ಅಲ್ಲಿ ಇರೋರಿಗೆ ಅಂತ ಸಪರೇಟ್ ಒಂದು ಟಾಯ್ಲೆಟ್ ಇದೆ. ಒಂದು ವಾಶ್ರೂಮ್ ಮಾಡಿದ್ದೀರಾ ಇಲ್ಲಿ? ವಾಶ್ರೂಮ್ ಸಪರೇಟ್ ಆಗಿದೆ, ಅದು ದೊಡ್ಡದಾಗಿದೆ. ಓಕೆ, ಅಂಡ್ ಇವರಿಗೆ ಅಟ್ಯಾಚ್ ಟಾಯ್ಲೆಟ್ ಸಪರೇಟ್ ಆಗಿದೆ. ಸರಿ, 2 in 1 ಆಪ್ಷನ್ ಇದೆ. ಅಂಡ್ ಇದು ಕಂಪ್ಲೀಟ್ಲಿ 1 BHK ಇದೆ. 1 BHK. ಸರ್ ಇದು ಸೇಫ್ಟಿ ಗ್ರಿಲ್ ಡೋರ್ ಹಾಕಿದ್ದೀರಲ್ಲ, ಇದು ಇನ್ಕ್ಲೂಡೆಡ್? ಇಲ್ಲ ಸರ್, ಇದು ಓನರ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರು. ಓನರ್ ಸಪರೇಟ್ ಆಗಿ ಹಾಕ್ಸ್ಕೊಂಡಿರೋದು. ಅಂದ್ರೆ ನಮ್ಮ ಫ್ಯಾಬ್ರಿಕೇಟರ್ಸ್ ಹತ್ರ ಸಪರೇಟ್ ಆಗಿ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರೋದು ಸರ್. ಡೋರ್ ಬಗ್ಗೆ ಹೇಳಿ ಹಾಗೆ. ಸರ್ ಇದು ರೆಡಿಮೇಡ್ ಟೀಕೆನೆ. ವಾಸ್ಕಲ್ ಸೈಜ್ ಕೂಡ ನಾವು 6x4 ಸೈಜ್ ತಗೊಂಡಿದ್ದೀರಲ್ವಾ? ಸ್ವಲ್ಪ ದೊಡ್ಡ ತಗೊಂಡಿದೀವಿ. ಇಲ್ಲೂ ಏನಂದ್ರೆ ಟೆನೆಂಟ್ ಅಂತಂದ್ರೆ ಓನರ್ ಅವರು ಇಬ್ರು ಓನರ್ ಅಲ್ಲಿ ಒಬ್ರು ಓನರ್ ಅವ್ರ ಪೇರೆಂಟ್ಸ್ ಇಲ್ಲಿದ್ದಾರೆ. ಅವ್ರು ಯಾಕಂದ್ರೆ ಕತ್ತಕ್ಕಾಗಲ್ಲ ಅಂತ ಮತ್ತೆ ಅವರು ಒಂದು ಸಪರೇಟ್ ಆಗಿ ಇರ್ಲಿ ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಎಷ್ಟು ಸರ್ ಇದು ಕಾಸ್ಟ್ ಏನಾಗಿದೆ? ಫುಲ್ ಕಂಪ್ಲೀಟ್ ಡೋರ್ 30,000 ಗಂಟೆ ಬಂದಿದೆ ಸರ್. 30,000 ತನಕ ಬಂದಿದೆ. ಹೌದು ಸರ್. ಓಕೆ, ಮುಂದೆ ಹೋಗ್ಬಿಡೋಣ ಸರ್. ಹಾಗೆ ಸರ್ ಓಪನ್ ಮಾಡಿ ಸರ್. ಸರ್. ಸೊ 1 BHK ಇದು? ಹೌದು ಸರ್. ಸರ್ ಸರ್ ಇದು ಫಸ್ಟ್ ಎಂಟ್ರಿ ಹಾಲ್. ಹೌದು ಸರ್. ಸೈಜ್ ಏನಿದೆ ಅಂತಂದ್ರೆ ಇದು 12x14 ಹಾಲ್ ಇದೆ ಸರ್. 12x14 ಹಾಲ್ ಇದೆ. ಅಂಡ್ ಇಲ್ಲಿ ಹಾಕಿರೋ ಗ್ರಾನೈಟ್ ಹೇಳಿ ಸರ್. ಸಫಾರಿ ಬ್ಲೂ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ನಿಯರ್ ಬೈ ಎಲ್ಲ ಪರ್ಚೇಸ್ ಮಾಡೋದು. ಎಷ್ಟು ಕಾಸ್ಟ್ ಏನಾಗುತ್ತೆ? ಇದು ಆಲ್ಮೋಸ್ಟ್ 110 ರೂಪೀಸ್ ಕಾಸ್ಟ್ ಇದೆ ಸರ್. 110 ರೂಪೀಸ್ ಸರ್. ಅಂಡ್ ಫುಲ್ ಸ್ಲ್ಯಾಬ್ ಕಟ್ ಮಾಡಿ ಹಾಕಿದೀವಿ ಸರ್. ಫುಲ್ ಸ್ಲ್ಯಾಬ್ ಹಾಕ್ಬಿಟ್ಟಿದ್ದೀರಲ್ವಾ? ಹೌದು ಸರ್. ಜಾಯಿಂಟ್ ಕಮ್ಮಿ ಸರ್. ಓಕೆ, ಒಂದೊಂದೇ ಸ್ಲ್ಯಾಬ್ ಡೈರೆಕ್ಟ್ ಆಗಿ ಹಾಕಿರೋದು. ಈ ಕಡೆ ಕಿಚನ್ ಹೋಗ್ಬಿಡೋಣ. ಕಿಚನ್ ಬಂದ್ವಿ ಅಂತಂದ್ರೆ ಕಿಚನ್ ಅಷ್ಟೇನೆ ಸರ್. 6x14 ಇದೆ ಸರ್. 6x14. ಹೌದು ಸರ್. ಸೊ ಅಗಲ ಕಮ್ಮಿ ಇದ್ರೂ ಲೆಂತ್ ಜಾಸ್ತಿ ಇದೆ ನೋಡಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಕಿಚನ್ ಇದೆ. ಈ ಕಡೆ ಫ್ರಿಡ್ಜ್ ಏರಿಯಾ ಇರಲಿ ಅಂಡ್ ಎಲ್ಲಾನು ಕಂಜೆಸ್ಟೆಡ್ ಮಾಡಕ್ ಹೋಗಿಲ್ಲ. ಬಟ್ ಯುಟಿಲಿಟಿ ಸಪರೇಟ್ ಆಗಿ ಕೊಟ್ಟಿಲ್ಲ ಸರ್. ಏನಕ್ಕೆ ಇಲ್ಲ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಇದನ್ನೇ ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀರಾ. ಯುಟಿಲಿಟಿ ಏರಿಯಾ ಇದ್ರೊಳಗಡೆ ಸೇರಿಸ್ಬಿಟ್ಟಿದ್ದೀರಾ? ಹೌದು ಸರ್, ದೊಡ್ಡದಾಗಿ. ಸರ್ ಇದ್ರ ಮೇಲ್ಗಡೆ ಸ್ಲ್ಯಾಬ್ ನೀವೇ ಹಾಕಿದ್ದೆ ಇದು? ಹೌದು ಸರ್, ಇದೆಲ್ಲ ನಾವೇ ಹಾಕಿರೋದು. ಅಂಡ್ ಇಲ್ಲಿ ಇದು ಕೂಡ ನೀವೇ ಮಾಡ್ಕೊಟ್ಟಿದ್ದೀರಾ? ನಾವೇ ಮಾಡಿರೋದು ಸರ್. ಕೇಳಿದ್ರೆ ಇದು ಮಾಡ್ಕೊಡ್ತೀರಾ ನೀವು ಅಲ್ವಾ? ಸೂಪರ್. ಅಂಡ್ ಇಲ್ಲಿ ನೀವು ಇದ್ರದ್ದು SS ವಾಶ್ ಬೇಸಿನ್ ಹಾಕಿದ್ದೀರಲ್ವಾ? ಹೌದು ಸರ್, ಆಡ್ ಮಾಡ್ಕೊಟ್ಟಿರೋದು. ಹೌದು, ಎಕ್ಸ್ಟ್ರಾ ಆಡ್ ಮಾಡ್ಕೊಟ್ಟಿರೋದು. ವಿಂಡೋಸ್ ನೋಡಿ ಸರ್ 2 ಕೊಟ್ಟಿದೀವಿ. ವುಡನ್ ಅಂತಂದ್ರೆ ವುಡನ್ ವಿಂಡೋಸ್. ಈ ಕಡೆ ಈಸ್ಟ್ ಫೇಸಿಂಗ್ ಇಂದ ಒಂದು ಇರ್ಲಿ ಅಂತ ಆ ಕಡೆಯಿಂದ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಮತ್ತೆ 4 ಫೀಟ್ ಟೈಲ್ಸ್ ಕೊಟ್ಟಿದ್ದೀವಿ. 4 ಫೀಟ್ ಟೈಲ್ಸ್ ಹಾಕಿದ್ದೀವಿ. ಹೌದು ಸರ್. ಸೂಪರ್ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ.
ಇಲ್ಲಿ ಹಾಗೆ ಇನ್ನೇನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಈ ಕಡೆಗೆ ಒಂದು ಚಿಕ್ಕದೊಂದು ಬಾಲ್ಕನಿ ಕಮ್ಮ ಇದ್ರ ತರ ಅಂತ ಮಾಡ್ಕೊಂಡಿದ್ದೀವಿ ಸರ್, ವಾಷಿಂಗ್ ಏರಿಯಾ ಅಂತ. ವಾಷಿಂಗ್ ಏರಿಯಾ ಯುಟಿಲಿಟಿ ತರನು ಯೂಸ್ ಮಾಡಬಹುದು, ಹೌದು ಸರ್, ಬಾಲ್ಕನಿ ತರನು ಯೂಸ್ ಮಾಡಬಹುದು. ಯೂಸ್ ಮಾಡಬಹುದು. ಈ ಸೇಫ್ಟಿ ಗ್ರಿಲ್ ಯಾರು ಹಾಕ್ಸ್ಕೊಂಡಿರೋದು? ಸೇಫ್ಟಿ ಗ್ರಿಲ್ ಎಲ್ಲ ಓನರ್ ಸ್ಕೋಪ್ ಏನಾಯ್ತು? ಯಾವುದು ನಮ್ದ್ರಲ್ಲಿ ಬಂದಿಲ್ಲ. ಸರಿ ಸರ್. ಬಟ್ ಎಲ್ಲ ವರ್ಕ್ಸ್ ನಮ್ಮ ಟೀಮ್ ಏನ್ ಬಂದಿತ್ತಲ್ಲ, ಟೀಮ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಮಾಡಿದ್ದಾರೆ ಸರ್. ಓಕೆ ಸರ್. ಹಾಗೆ ಇನ್ನೊಂದು ರೂಮ್ಗೆ ಹೋಗ್ಬಿಡೋಣ. ಇಲ್ಲಿ ಹಾಂ ಸರ್, ಇರೋದು ಇದು 1 BHK ಇದು. ಬಟ್ ಇದು ಈ ರೂಮ್ ತುಂಬಾ ಯೂಸ್ ಆಗಿದೆ ಸರ್. ಇದು ತುಂಬಾ ದೊಡ್ಡದಾಗಿದೆ ಸರ್. ಎಷ್ಟು ಸರ್ ಸೈಜು? ನಮಗೆ 10 ಅಡಿಗೆ 12 ಅಡಿ ಕ್ಲಿಯರ್ ಇದೆ ಸರ್. ವಾಲ್ 12 ಅಡಿನಾ? ವಾಲ್ ಬೇರೆ ಬಿಟ್ಟೇನೆ ಅಷ್ಟು ಸಿಗುತ್ತೆ ಸರ್. ಈ ಡೋರ್ಸ್ ನೋಡ್ಬೋದು ಸರ್, ಕಸ್ಟಮೈಸ್ ಡೋರ್ಸ್. ಇದನ್ನ ಏನಂತಂದ್ರೆ ಸಪ್ರೇಟ್ ಆಗಿ ಲೈಕ್ ಆರ್ಡರ್ ಕೊಟ್ಟೇನೆ ರೆಡಿ ಮಾಡಿಸ್ಕೊಂಡ್ರೆ. ಎಷ್ಟು ಕಾಸ್ಟ್ ಏನಾಯ್ತು ಸರ್ ಇದು? ಇದು ಆಲ್ಮೋಸ್ಟ್ ಒಂದು 6,000 ರೂಪಾಯಿ ಗಂಟ ಬಂದಿದೆ ಸರ್. 6,000ನಾ? ಸರ್. ಬಟ್ ಏನಂದ್ರೆ ಇದರಲ್ಲಿ ಮೇಜರ್ ಥಿಂಗ್ ಏನಂತಂದ್ರೆ ಓನರ್ಸ್ ಸ್ವಲ್ಪ ರಿಸರ್ಚ್ ಮಾಡೋರು, ಇಲ್ಲಿ ಅವ್ರ ಮನೇನು ನಿಯರ್ ಬೈ ಇದ್ರು, ಹಂಗಾಗಿ ಸ್ವಲ್ಪ ಓಡಾಡೋರು. ಆಮೇಲೆ ಇಂಟೀರಿಯರ್ ಸಪರೇಟ್ ಅವರೇ ಮಾಡಿಸ್ಕೊಂಡ್ರು ಸರ್. ಸರಿ, ಓಕೆ. ಅವ್ರು ಮಾಡಿಸ್ಕೊಂಡಾಗ ಇಂಟೀರಿಯರ್ ಮ್ಯಾಚ್ ಆಗೋ ತರನೇ ಅವ್ರಿಗೆ ಡೋರ್ ಸಜೆಸ್ಟ್ ಮಾಡ್ದ. ಓಕೆ. ಅದಕ್ಕೆ ಆಮೇಲೆ ಇಂಟೀರಿಯರ್ ಜೊತೆಗೆ ಸಪೋರ್ಟ್ ಮಾಡಿನೂ ಕೂಡ ನಮ್ಮ ಕೆಲಸ ನಡಿ ಪ್ಲಾನ್ ಮಾಡ್ಕೊಂಡು ಒಂದು ಆಪ್ಷನ್ ಮಾಡ್ಕೊಟ್ಟು ಸರ್. ಇಲ್ಲಿ ಬಂದ್ರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಈ ರೂಮ್ಗೆ. ಇದನ್ನ ನೋಡಬಹುದು ಸರ್ ನಿಮಗೆ. ಇದು ಸೈಜ್ ಏನಿದೆ ಸರ್? 4x6 ವಾಶ್ರೂಮ್ ಸೈಜ್ ಇದೆ. 4x6 ಇದು. ಈ ಡೋರ್ ಯಾವ್ದು ಇದು? ಇದು WPC ಡೋರ್ ಸರ್. WPC ಡೋರ್ ಇದು. ಬಟ್ ಕಲರ್ಡ್ ಪೇಂಟ್ ಮಾಡಿಬಿಟ್ಟಿದ್ದೀರಾ? ಪೇಂಟ್ ಮಾಡಿದ್ದೀವಿ ಸರ್. ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಇದೆಲ್ಲ ಸರ್, ಅದು ಸರ್ ಸರ ಹಾಕ್ಬಿಟ್ಟಿದ್ದೀವಿ. ವಾಶ್ ಬೇಸಿನ್, ಕಮೋಡು ಎಲ್ಲ ಸರ ಫಿಟ್ಟಿಂಗ್ಸ್ ಹಾಕ್ಬಿಟ್ಟಿದ್ದೀವಿ. ವಾಲ್ ಮಿಕ್ಸರು. ಹೌದು. 7 ಅಡಿಗೆ ಟೈಲ್ಸಾ? 7 ಅಡಿಗೆ ಕೆಳಗಡೆ ಆಂಟಿ ಸ್ಕಿಡ್ ಸರ್. ಓಕೆ, ಸೂಪರ್ ಸರ್. ಓಕೆ, ಫಸ್ಟ್ ಫ್ಲೋರ್ ಹೋಗ್ಬಿಡೋಣ ಇವಾಗ. ಫಸ್ಟ್ ಫ್ಲೋರ್ ಹೋಗೋಣ ಸರ್. ಆಮೇಲೆ ಸ್ವಿಚಸ್ ನೋಡ್ಬೋದು ಸರ್. ಸ್ವಿಚಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ರೆಗ್ಯುಲರ್ ಸ್ವಿಚಸ್ ಅಲ್ಲ, ಸ್ವಲ್ಪ ಡಿಸೈನರ್ ಸ್ವಿಚಸ್ ಏನ ಸರ್. ಓಕೆ ಓಕೆ ಓಕೆ, ಡಿಫ್ರೆಂಟ್ ಆಗಿರೋದು ಇದು ನೋಡ್ಬೋದು ವೀಕ್ಷಕರೇ. ಬನ್ನಿ ಸರ್ ಒಳಗೆ. ಹಾಂ ಸರ್. ಸರ್ ನೆಕ್ಸ್ಟ್ ಮೇಲೆ ಹೋಗ್ಬೇಕಾದ್ರೆ ಸ್ಟೆಪ್ ಸೈಜ್ ಹೇಳಿ ಸರ್ ಇಲ್ಲಿ. ಸರ್ ಇದನ್ನು ಅಷ್ಟೇ 3 ಅಡಿ ಅಗಲ ಇದೆ, 6 ಇಂಚ್ ರೈಸರ್ ಇದೆ. ಇಲ್ಲಿ ಹಾಕಿರೋದು ಇದು ಸಾದ್ರಳ್ಳಿ ಸರ್. ಸಾದ್ರಳ್ಳಿನೇ ಹಾಕ್ಬಿಟ್ಟಿದ್ದೀರಾ? ರೈಸರ್ಗೆ ಲ್ಯಾಂಡರ್ಗೆ ಎರಡಕ್ಕೂ ಎಲ್ಲ ವೈಟ್ ಅಲ್ಲೇ ಇದೆ. ಸಿಂಗಲ್ ಕಲರ್ ನೋಡಿ ಸರ್. ಲುಕ್ ಇದೆ. ಅಂಡ್ MS ರೈಲಿಂಗ್ಸ್